ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ. ಯೂರೋ ಕಿಡ್ಸ್ ಅಂತ ಲಕ್ಷ್ಮೀಪುರದಿಂದ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ. ಪ್ರತಿಯೊಂದು ಮಗುಗೂ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಪ್ರತಿಯೊಂದು ವೇದಿಕೆಯಲ್ಲೂ ಕೂಡ ಮಕ್ಕಳಿಗೆ ಸಂಸ್ಕಾರವನ್ನ ಕಲಿಸಬೇಕು ಅಂತ. ಸೊ ಇವತ್ತಿನ ಕಾಲದಲ್ಲಿ ಅದು ಎಲ್ಲೋ ಒಂದ್ ಕಡೆ ಮರೆ ಆಗ್ತಾ ಇದೆ. ಹಾಗಾಗಿ ಚಿಕ್ಕ ಚಿಕ್ಕ ಮಕ್ಕಳಿಂದಾನೇ ಅವ್ರಿಗೆ ವಯಸ್ಸಾದವ್ರ ಬಗ್ಗೆ ಕಾಳಜಿ ಅಥವಾ ಅವ್ರು ಹೇಗಿರ್ತಾರೆ, ಅವ್ರ ಕಷ್ಟ ಸುಖಗಳು ಏನು ಅಂತ ಅರಿವು ಮೂಡಿಸೋದ್ರಿಂದ ಸಾಕಷ್ಟು ಬದಲಾವಣೆಗಳು ಮಕ್ಕಳಲ್ಲಾಗುತ್ತೆ. ಸೊ ವಿಶೇಷವಾಗಿ ಇವತ್ತು ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಕ್ಕೆ ಪಿಕ್ನಿಕ್ ಅಂತ ನಾನಾ ಕಡೆ ಕರ್ಕೊಂಡು ಹೋಗ್ತಾರೆ, ಪಾರ್ಕು, ದೇವಸ್ಥಾನ ಅಥವಾ ಇನ್ನೂ ಹೊರಗಡೆ ತುಂಬಾ ಕಡೆ ಕರ್ಕೊಂಡು ಹೋಗ್ತಾರೆ. ಬಟ್ ಒಂದು ಅನಾಥಾಶ್ರಮಕ್ಕೆ ಮಕ್ಕಳನ್ನ ಕರ್ಕೊಂಡ್ ಬರ್ತಾ ಇರೋದು ಬಹಳ ವಿಶೇಷ ಮತ್ತು ತುಂಬಾ ಖುಷಿಯಾಗುತ್ತೆ. ಬಿಸಿಲಿದೆ, ಹಾಗೆ ಒಳಗಡೆ ಕರ್ಕೊಂಡು ಹೋಗೋಣ. ನಿನ್ನ ಬಿಟ್ಟು ಇನ್ಯಾರಿಲ್ಲವಯ್ಯ ಕೂಡಲ ಸಂಗಮ ದೇವ. ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಮೊದಲ ಕಳಶವಯ್ಯ, ಕೂಡಲ ಸಂಗಮ ದೇವ. ನಾವು ಯೂರೋ ಕಿಡ್ಸ್ ಲಕ್ಷ್ಮೀಪುರ ರೋಡ್ ಇಂದ ಬಂದಿದ್ದೀವಿ, ದಾಸನ್ಪುರ ಹತ್ರ ಬರುತ್ತೆ. ಸೊ ಇಲ್ಲಿ ಉದ್ದೇಶ, ಇವತ್ತು ಬಂದಿರೋ ಉದ್ದೇಶ ಅಂತಂದ್ರೆ ದಾನೋತ್ಸವ ಅಂತ ಇದೆ ನಮ್ಮ ಇದರಲ್ಲಿ. ಯೂರೋ ಕಿಡ್ಸ್ ದಾನೋತ್ಸವ ಅಂತ ಮಾಡ್ತೀವಿ, ಪ್ರತಿ ವರ್ಷನೂ ಮಾಡ್ತೀವಿ. ಅಂದ್ರೆ ಬಡವರಿಗಾಗ್ಲಿ ಅಥವಾ ಅನಾಥಾಶ್ರಮದಲ್ಲಿ ಇರುವಂತವ್ರಿಗಾಗ್ಲಿ ಒಂದು ದಾನ ಮಾಡೋದು ಅಂತ, ಅದಕ್ಕೆ ದಾನೋತ್ಸವ ಅಂತ ಹೇಳ್ತೀವಿ. ಇದರಿಂದ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ, ನಮ್ಮ ಮಕ್ಕಳಿಗಾಗಿ ಒಳ್ಳೆ ಒಂದು ಭವಿಷ್ಯ ರೂಪಗೊಳ್ಳುತ್ತೆ. ಮತ್ತೆ ಇನ್ನೊಂದು ಉದ್ದೇಶ ಏನಪ್ಪಾ ಅಂತಂದ್ರೆ, ಇಲ್ಲಿ ಬಂದಿರೋ ಒಂದು ಉದ್ದೇಶ ನೋಡಿದ್ರೆ ನನಗೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಜನಸ್ನೇಹಿಯಾದಂತ ಯೋಗೇಶ್ ಅವರು ಒಂದು ಒಳ್ಳೆ ಕೆಲಸ ಮಾಡಿ ನನ್ ನಿಜವಾಗ್ಲೂ ಖುಷಿ ಆಗುತ್ತೆ. ಅಂದ್ರೆ ಯಾಕೆಂದ್ರೆ ಅದ್ರ ಜೊತೆ ನಮ್ಮ ಪೇರೆಂಟ್ಸ್ ಬಂದಿದ್ದಾರೆ, ಮಕ್ಳು ಪೇರೆಂಟ್ಸ್ ಬಂದಿದ್ದಾರೆ. ಇಲ್ಲಿ ಒಂದು ಬಂದಿರೋದ್ರಿಂದ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಒಂದು ಅಜ್ಜಿ ಪ್ರೀತಿ ಸಿಗುತ್ತೆ. ಅದೇ ತರ ಪೋಷಕರು ಏನಿದಾರಲ್ಲ, ವಯಸ್ಸಾದವರಿಗೆ ಏನಿರುತ್ತೆ, ಅವರಿಗೆ ಮೊಮ್ಮಕ್ಳು ನೋಡಿದೀವಿ ಅಂತ ಒಂದು ಫೀಲ್ ಬರ್ತಾ ಇದೆ ಅವ್ರಿಗೆ ಆಕ್ಚುಲಿ. ಸೊ ಈ ಒಂದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ
ಒಂದು ಸಮಾಜದಲ್ಲಿ ಒಂದು ಸಾಮಾಜಿಕ ಕಾರ್ಯ ಅಂತ ಏನ್ ಹೇಳ್ತೀವಿ, ಸೋಷಿಯಲ್ ಸರ್ವಿಸ್ ಅಂತ ಏನ್ ಹೇಳ್ತೀವಿ, ಅದನ್ನ ನಮ್ಮ ಯೋಗೇಶ್ ಅವರು ಬಹಳ ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅವರಿಗೆ ಬಹಳ ಒಳ್ಳೇದಾಗ್ಲಿ, ಮುಂದೆ ಅವರ ಕುಟುಂಬ ಆಗ್ಲಿ, ಈ ಒಂದು ಆಶ್ರಮ ಆಗ್ಲಿ ಬಹಳ ಚೆನ್ನಾಗಿ ನಡೀಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ನಮಸ್ತೆ, ಥ್ಯಾಂಕ್ ಯು ಯೋಗೇಶ್ ಸರ್ ಈ ಚಾನ್ಸ್ ಕೊಟ್ಟಿದ್ದಂಗೆ. ನಮಗೆ ಇಲ್ಲಿ ಬೆಳೆಯೋ ಸಿರಿ ಮೊಳಕೆಯಲ್ಲಿ ಅಂತ ಹೇಳಿದಾಗ ಇವಾಗಿಂದನೇ ಮಕ್ಕಳಿಗೆ ನಾವು ಏನ್ ರೂಢಿಸ್ತೀವೋ ಅದೇ ನಮಗೆ ನೆಕ್ಸ್ಟ್ ಫ್ಯೂಚರ್ಗೆ ಕಂಡಕ್ಟ್ ಆಗುತ್ತೆ. ಸೊ ವರ್ಷಕ್ಕೆ ಒಂದ್ಸತಿ ಬಂದು ಆದ್ರೂ ಇವ್ರನ್ನ ವಿಸಿಟ್ ಮಾಡ್ಕೊಂಡು ಹೋಗೋದ್ರಿಂದ ಅಥವಾ ನಮ್ಮಲ್ಲಿ ಏನಿದೆ ಕೆಪಾಸಿಟಿ ಅದನ್ನ ಅವ್ರಿಗೆ ಕೊಡೋದ್ರಿಂದ ನಮಗೂ ಖುಷಿ ಆಗುತ್ತೆ, ಅವ್ರಿಗೂ ಸಹ ಒಂದು ಗುಡ್ ಫೀಲ್ ಬರುತ್ತೆ. ಯೋಗೇಶ್ ಸರ್ ನಮ್ಗೆ ಈ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಬಹಳ ಸಂತೋಷ ಆಗುತ್ತೆ ನಿಜವಾಗ್ಲೂ. ನೋಡಿ, ಇವತ್ತಿನ ಕಾಲದಲ್ಲಿ ಶಾಲೆಗಳಂದ ತಕ್ಷಣ ಪಿಕ್ನಿಕ್ಗೆ ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ತಾರೆ. ಸೊ ವಿಶೇಷವಾಗಿ ಆಶ್ರಮಕ್ಕೆ ವಿಸಿಟ್ ಮಾಡಿಸಿದ್ದು ನನ್ನ ಮನಸ್ಸಿಗೂ ಕೂಡ ತುಂಬಾ ಖುಷಿ ಕೊಟ್ಟಿದೆ. ಒಂದಷ್ಟು ಜನ ಇಲ್ಲಿ ಇರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳು ನಮ್ಮ ಮೊಮ್ಮಕ್ಕಳನ್ನ ನೋಡ್ಬೇಕು ಅಂತ ಆಸೆ ಪಡ್ತಾರೆ, ಮಕ್ಕಳನ್ನ ನೋಡ್ಬೇಕಂತ ಆಸೆ ಪಡ್ತಾರೆ. ಸೊ ಅವ್ರ ಆಸೆಯಾಗಿ ಉಳ್ಕೊಂಡ್ ಬಿಡುತ್ತೆ. ಸೊ ಆ ಆಸೆನ ಇವತ್ತು ಫಿಲ್ ಮಾಡಿದೀರಾ ನೀವು. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತು ಅಷ್ಟು ಜನ ಒಂದಷ್ಟು ಖುಷಿ ಪಟ್ಟಿರ್ತಾರೆ. ಇವ್ರನ್ನ ನೋಡಿದಾಗ ಅವ್ರ ಮೊಮ್ಮಕ್ಕಳನ್ನ ನೆನ್ಸ್ಕೊಂಡಿರ್ತಾರೆ, ಮಕ್ಕಳನ್ನ ನೆನ್ಸ್ಕೊಂಡಿರ್ತಾರೆ. ಸೊ ಖುಷಿ ಆಯ್ತು. ಜೊತೆಗೆ ಈ ಮಕ್ಕಳಿಗೆ ನಾವು ಹೊರಗಡೆ ಕರ್ಕೊಂಡೋಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಸಿ ಪಾರ್ಕು ಇದಕ್ಕೆ ಕರ್ಕೊಂಡು ಹೋಗೋದ್ರ ಬದಲು ಈ ರೀತಿ ಜಾಗಗಳಿಗೆ ಕರ್ಕೊಂಡು ಬಂದಾಗ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಸಂಸ್ಕಾರ ಅನ್ನೋದು ಈಗ್ಲಿಂದನೇ ಬರುತ್ತೆ. ಸೊ ವಯಸ್ಸಾದಂತ ಕಾಲದಲ್ಲಿ ತಂದೆ ತಾಯಿನ, ಅಜ್ಜ ಅಜ್ಜಿನ, ಕುಟುಂಬವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಸೊ ಅದು ಇವಾಗಿಂದಾನೇ ಅವ್ರಿಗೆ ಒಂದು ಮನ ಪರಿವರ್ತನೆ ಆಗೋ ಕೆಲಸ ನೀವು ಮಾಡ್ತಿದ್ರಿ. ಅದು ಬಹಳ ಖುಷಿ ಆಯ್ತು. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಯಾವ ಊರಿನಿಂದ? ಇಲ್ಲೇ ಇರ್ತೀಯ ನನ್ನ ಜೊತೆ? ಯಾಕಿರಲ್ಲ? ಟೊಪ್ಪಿ ಚೆನ್ನಾಗಿದೆ, ನನಗೆ ಕೊಡು. ನನಗಾಕು ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಹಾಕು, ಒಂದ್ಸತಿ ಹಾಕ್ಬೇಕಲ್ವ ನೀನು? ಐಡಿ ಕಾರ್ಡ್ ಯಾವ ಸ್ಕೂಲ್ ನಿಂದು? ಯಾವ ಸ್ಕೂಲು? ಕೇಳು ಮಾಮ, ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಇರ್ತೀರಾ ನನ್ನ ಜೊತೆ ಆಶ್ರಮ? ಇರ್ತೀನಿ. ಇರ್ತೀರಾ? ಇರಲ್ಲ? ಯಾಕಿರಲ್ಲ? ಚಾಕ್ಲೇಟ್ ಕೊಡಿಸ್ತೀನಿ.